ಫೈನಲಿ ನನ್ನ ಮಗಳಿಗೆ ಅವಳಿಗೆ ಇಷ್ಟವಾದಂಥ ವಸ್ತು ಸಿಕ್ತು. ನಾವು ಬೆಳಗ್ಗೆ ಶಾಪಿಂಗ್ ಮಾಡೋಣ ಅಂತ ಸಿಟಿ ಕಡೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಕಾರ್ ತೆಗೋಣ ಅಂತ ಕಾರ್ ಕಡೆ ಬಂದೆ. ಆದರೆ ಮಾರ್ನಿಂಗ್ ವಿಪರೀತವಾಗಿ ಮಳೆ ಇತ್ತು. ಆದರೂ ಪರವಾಗಿಲ್ಲ ಶಾಪಿಂಗ್ ಮಾಡಲೇಬೇಕು ಅಂದ್ಕೊಂಡು ನಾವು ಸಿಟಿ ಕಡೆ ಹೊರಟವು. ಇತ್ತೀಚೆಗೆ ಹಾಸನದಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ನಾವು ಕಾರ್ ಪಾರ್ಕ್ ಮಾಡೋಣ ಅಂತಂದ್ಬಿಟ್ಟು ಸುತ್ತ ಪಾರ್ಕಿಂಗ್ ಹುಡುಕ್ತೆ, ಎಲ್ಲೂ ಪಾರ್ಕಿಂಗ್ ಸಿಗಲಿಲ್ಲ. ಆದರೆ ಮುಂದೆ ಒಂದು ಕಡೆ ನಮಗೆ ಪಾರ್ಕಿಂಗ್ ಸಿಕ್ತು. ಅಲ್ಲಿ ಹೋಗಿ ನಮ್ಮ ಕಾರ್ನ ನಾವು ಪಾರ್ಕಿಂಗ್ ಮಾಡಿ ಶಾಪಿಂಗ್ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ವು. ಅದು ಎಲ್ಲಿ ಅಂದರೆ ಸೀರೆ ಅಂಗಡಿಗೆ. ಸೀರೆ ಅಂಗಡಿಗೆ ಹೋದ್ವು. ನಮ್ಮ ವೈಫ್ ಏನೇನು ಬೇಕು ಅಂತ ಸೀರೆ ಅಂಗಡಿಯಲ್ಲಿ ಸೀರೆ ಸೆಲೆಕ್ಷನ್ ಮಾಡ್ತಾಯಿದ್ರು. ಅಲ್ಲಿ ನನಗೆ ನನ್ನ ಮಗಳಿಗೆ ಏನು ಕೆಲಸ ಅಂದ್ಕೊಂಡು ಮಿರರ್ ಕಡೆ ಹೋಗಿ ಪೋಸ್ ಕೊಡ್ತಾ ಇದ್ವು. ಅದನ್ನು ಕ್ಯಾಮ್ರಾನ ಮಗಳ ಕಡೆ ತಿರುಗಿಸಿದ್ರೆ ಕೋತಿ ಥರ ಆಡ್ತಾ ಇದ್ಲು. ಆದರೂ ಕ್ಯೂಟಾಗಿ ಕಾಣ್ತಾ ಇದ್ಲು. ಅಲ್ಲಿಂದ ಮುಂದೆ ನಾವು ಮಾರ್ಕೆಟ್ಗೆ ಹೋದ್ವು. ಮಾರ್ಕೆಟಲ್ಲಿ ಶಾಪಿಂಗ್ ಇತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಕಾರ್ ಕಡೆ ಬಂದ್ವು. ಕಾರ್ ತೊಗೊಂಡು ನಾವು ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಕಾರ್ ತೊಗೊಂಡು ಮನೆ ಹತ್ರಕ್ಕೆ ಹೋಗ್ತಾ ಇದ್ವು. ಮನೆ ಕಡೆ ಹೋಗುವಾಗ ನಮಗೆ ಕಂಡಿದ್ದು ಏನಂತಂದರೆ ಶಿವನ ದೇವಸ್ಥಾನ. ಹಾಗೆ ಶಿವನ ದೇವಸ್ಥಾನ ನೋಡಿಕೊಂಡು ನಾವು ಕೈ ಮುಗ್ದು ಬ್ಲೆಸ್ಸಿಂಗ್ ತೊಗೊಂಡು ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ನಮಗೆ ತುಂಬ ಒಂದು ಹಳೆ ನೆನಪು ಅಂತಂದರೆ ಪಿಕ್ಚರ್ ಪ್ಯಾಲೇಸ್. ಸೊ ಈ ಪಿಕ್ಚರ್ ಪ್ಯಾಲೇಸಲ್ಲೆಲ್ಲ ಯಾರೆಲ್ಲ ಮೂವಿ ನೋಡಿದ್ದೀರಾ ಮತ್ತು ಇಲ್ಲಿ ಯಾವ್ಯಾವ ಮೂವಿ ನೋಡಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಇವತ್ತಿಗಿಷ್ಟೇ. ಜೈ ಆಂಜನೇಯ.